ಸಿಎಂ ವಿಚಾರವಾಗಿ ಸಿಎಂ ಕುರ್ಚಿ ವಿಚಾರ ಚರ್ಚೆ ಆಗ್ತಿದೆ. ಬೆಳಗಾವಿ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಅಂದ್ರೆ 28ಕ್ಕೆ ಸಿಎಂ ಆಕಾಂಕ್ಷಿ ನಾನು ಕೂಡ ಈಗ ಸಿಎಂ ಕುರ್ಚಿ ಖಾಲಿನ ಮುಂದೆ ನಾನು ಕೂಡ ಆಕಾಂಕ್ಷಿ ಅವ್ರನ್ನ ನೀವು ಕೇಳಬೇಕು. ಅವ್ರ ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪಿಲ್ಲ, ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಗೊತ್ತಿಲ್ಲ ಅದು. ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ. ಅಧಿಕಾರಕ್ಕೆ ತರಬೇಕಾದಂತಹ ಜವಾಬ್ದಾರಿ 140 ಜನ ಶಾಸಕರ ಮೇಲಿದೆ. 140 ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ, ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ, ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ, ನಾನು ಸ್ಪಷ್ಟಪಡಿಸಿದ್ದೀನಿ. ನಾನು ಯಾವುದೇ ಹುದ್ದೆಗೂ ಕೂಡ ನಾನು ಆಕಾಂಕ್ಷಿ ಅಲ್ಲ. ನಾನು ಸ್ಪಷ್ಟವಾಗಿ ಜನ ನನಗೆ ಕೊಟ್ಟಂತ ತೀರ್ಪನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೆ. ಅಷ್ಟು ಬಿಟ್ಟು ಬೇರೇನು ಹೇಳಲಿಕ್ಕೆ ಬಯಸೋದಿಲ್ಲ. ನೋಡ್ರಿ, ಈಗ ಆಲ್ರೆಡಿ ಸಿಎಂ ಸ್ಥಾನದಲ್ಲಿ ಒಬ್ರು ಕೂತಿದ್ದಾರೆ, ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಬ್ರು ಕೂತಿದ್ದಾರೆ. ಅದು ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ ಚರ್ಚೆ ಮಾಡ್ತದೆ. ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಏನೇ ತೀರ್ಮಾನ ಮಾಡಬೇಕು ಅಂತ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಬೇಕು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು. ಅವರು ತೀರ್ಮಾನ ಮಾಡ್ತಾರೆ. ಕೆಲವರು ಆಕಾಂಕ್ಷಿಗಳು ಇದ್ದಾರೆ. ಶಿವಕುಮಾರ್ ಅವರು ಕೂಡ ಏನು ಇರಲೇಬೇಕು ಆ ಸೀಟಲ್ಲಿ ಅಂತಕ್ಕಂಥದ್ದೇನಿಲ್ಲ. ಅವರು ಕೂಡ 4 ವರ್ಷನ 5 ವರ್ಷನ ಅವರು ಕೂಡ ಆಡಳಿತವನ್ನ ನಡೆಸಿದ್ದಾರೆ, ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಯಾರು ಬೇಕಾರಾಗ್ಲಿ, ಸತೀಶ್ ಜಾರಕಿಹೊಳಿ ಆದ್ರೂ ಸಂತೋಷ, ರಾಜಣ್ಣ ಆದ್ರೂ ಸಂತೋಷ, ಪರಮೇಶ್ವರ್ ಆದ್ರೂ ಮತ್ತೊಮ್ಮೆ ಆದ್ರೂ ಇನ್ನೊಬ್ರು ಸಂತೋಷ, ಅಥವಾ ಇನ್ಯಾರಾದ್ರೂ ನಾವು ಆಗ್ಲೇಬೇಕು ಅಂತ ಹೇಳಿ ಬಹಳ ತರಾತುರಿನಲ್ಲಿದ್ರೆ ಅವರು ಅದಕ್ಕೂ ಸಂತೋಷ. ಯಾರು ಆಗ್ಬಾರ್ದು ಅಂತೇನಿಲ್ಲ, ಆಗ್ಬೋದು, ಎಲ್ಲರೂ ಆಗ್ಬೋದು. ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದಂತ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಎಲ್ಲ ನಾಯಕರ ಮೇಲಿದೆ. ಯಾಕೆ ಸಿದ್ದರಾಮಯ್ಯನವರು ಆಗ್ಬಾರ್ದಾ? ಸಿದ್ದರಾಮಯ್ಯನವರು ಆಗ್ಬೋದು. ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕೆ ಆಕಾಂಕ್ಷಿ ಆಗ್ಲಿ? ಸ್ವಲ್ಪ ಹೇಳ್ತೀನಿ ಕೇಳಿದ್ರಿ. ತರಾತುರಿನಲ್ಲಿ ಯಾರು ಇಲ್ಲ. ಪಕ್ಷದ ಒಳಿತನ್ನ ಬಯಸ್ತಕ್ಕಂಥವ್ರು, ಪಕ್ಷದ ಏಳಿಗೆಯನ್ನ ಬಯಸ್ತಕ್ಕಂಥವ್ರು, ರಾಜ್ಯದ ಜನರ ಸಂಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು, ಅವರ ಮುಂದಿರ್ತಕ್ಕಂಥ ಸವಾಲುಗಳನ್ನ ಯಾವ ರೀತಿಯಾಗಿ ಈ ರಾಜ್ಯವನ್ನ ಅಭಿವೃದ್ಧಿಗೆ ತಂದು ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋದನ್ನ ಚಿಂತನೆಯನ್ನ ಮಾಡಬೇಕಾದಂತ ಚಿಂತನ ಮಂಥನ ಸಭೆಗಳು ನಡೆದ್ರೆ ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬೇಕು ಅನ್ನೋದು ಕೂಡ ಕೆಲವು ಬೇಡಿಕೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಹತ್ರ ಹಲವು ಹುದ್ದೆಗಳಿದ್ದಾವೆ, ಅವ್ರ ಮೊದಲೇ ಹುದ್ದೆ ಇರಲಿ ಅನ್ನೋ